ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದ ಸೌಮ್ಯಾಸ್ ಲೈಫ್ ಲೈನ್. ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮನೇಲಿ ಪುಟ್ಟದಾಗಿ ಪೂಜೆನ ಮುಗಿಸ್ಕೊಂಡು ನಾವು ಮಂತ್ರಾಲಯ ಹೊರಟಿದ್ದೀವಿ. ಟಿಕೆಟ್ ವೇಟಿಂಗಲ್ಲಿತ್ತು, ಸೊ ಹೋಗೋದು ಕನ್ಫರ್ಮ್ ಇರಲಿಲ್ಲ. ಆದರೂ ಆಲ್ಮೋಸ್ಟ್ RACಗೆ ಟಿಕೆಟ್ ಕನ್ಫರ್ಮೇಷನ್ ಆಯಿತು. ಹಾಗೆ ನಾವು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಮನೆಯವರು ಹಾಗೆ ಮನೆಯವರ ಕಲೀಗ್ಸು ಸೊ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಟಿಕೆಟ್ ಆಲ್ಮೋಸ್ಟ್ ಕನ್ಫರ್ಮ್ ಇರಲಿಲ್ಲ. ಕೊನೆಗೂ RAC ಆಯಿತು. ಇನ್ನು ರಿಟರ್ನ್ ಬರೋದು ನೋಡೋಣ, ಹೇಗೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಬಂದ್ರಾಯಿತು ಅಂತ ಹೇಳಿ ಒಂದೇ ಮನಸ್ಸಿಂದ ಹೊರಟ್ವಿ. ಹಾಗೆ ಮಂತ್ರಾಲಯ ಕೂಡ ನಾವು ಮಿಡ್ನೈಟ್ ರೀಚ್ ಆದ್ವಿ. ಅಂದರೆ 1:30ಗೆ ಟ್ರೈನಲ್ಲಿ ನಾವು ರೀಚ್ ಆಗಿಬಿಡ್ತೀವಿ. ಸೊ ಹೋಗಿ ಅಲ್ಲಿ ಎಷ್ಟೇ ಲೇಟ್ ನೈಟ್ ಆದರೂ ಕೂಡ ಅಲ್ಲಿ ಹೊರಗಡೆ ಟ್ಯಾಕ್ಸಿ, ಆಟೋ, ಈವನ್ ಪ್ರೈವೇಟ್ ವೆಹಿಕಲ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಅದನ್ನು ಕ್ಯಾಚ್ ಮಾಡಿಕೊಂಡು ಅಲ್ಲಿಂದ ಒಂದು ಹಾಫ್ ಆನ್ ಅವರ್ ಮಂತ್ರಾಲಯ ಹೋಗಿ ರೀಚ್ ಆಗಿಬಿಡ್ತೀವಿ. ನಮಗೆ ಯಾವುದೂ ಕನ್ಫರ್ಮೇಷನ್ ಇರಲಿಲ್ಲ. ಆ್ಯಕ್ಚುಲಿ ರೂಮ್ ಕೂಡ ಇರಲಿಲ್ಲ. ಆದರೂ 2 ರೂಮ್ ಸಿಕ್ತು. ಸೊ 4 ಫ್ಯಾಮಿಲಿಯಿಂದ ಲೇಡೀಸ್ 1 ರೂಮ್, ಜೆಂಟ್ಸ್ 1 ರೂಮ್ ಅಂತ ಹೇಳಿ ನಾವು ಫ್ರೆಶ್ ಆಗಿ, ಸೊ ದರ್ಶನ ಅಲ್ವಾ, ದರ್ಶನ ಮಾಡಲೇಬೇಕು. ದೇವಸ್ಥಾನಗಳಿಗೆ ಹೋದಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದ್ದೇ ಇರುತ್ತೆ. ಹಾಗಾಗಿ ಇದೇ ನಾವು ರೂಮ್ ಉಳ್ಕೊಂಡಿದ್ದಂತಹ ರೂಮ್ಗಳು. ಸೊ ಅಲ್ಲಿ ಬೆಳಿಗ್ಗೆ ನಾವು ರೆಡಿಯಾಗಿ ಇನ್ನೇನು ದರ್ಶನಕ್ಕೆ ಹೊರಡಬೇಕು ಅನ್ನೋಷ್ಟೊತ್ತಿಗೆ ಅಲ್ಲಿ ಒಂದು ಪುಟ್ಟದೊಂದು ಆಂಜನೇಯನ ಗುಡಿ ಇತ್ತು. ಸೊ ಅವರಲ್ಲಿ ಅರ್ಚಕರು ಪೂಜೆ ಮಾಡ್ತಾಯಿದ್ರು. ನಮ್ಮನ್ನೆಲ್ಲ ಕರೆದ್ರು. ನಾವು ಕೂಡ ಫಸ್ಟು ಆಂಜನೇಯನ ದರ್ಶನ ಮಾಡಿಕೊಂಡು ಅಲ್ಲಿ ಪೂಜೆ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಈಗ ಹೋಟೆಲಿಂದ ದರ್ಶನಕ್ಕೆ ಅಂತ ಹೊರಟಿದ್ದೀವಿ. ಒಂದೇ ರೂಮ್ ಇರೋದ್ರಿಂದ ಮಕ್ಕಳಿಗೂ ಸ್ನಾನ ಮಾಡಿಸ್ಬೇಕು. ನಾವು ಕೂಡ 4 ಜನ ಲೇಡೀಸ್ ಇದ್ವಿ. ಸೊ ನಾವೆಲ್ಲ ಸ್ನಾನ ಮಾಡ್ಕೊಂಡು ಹೊರಡಬೇಕಾಗಿದ್ದು ಸ್ವಲ್ಪ ಲೇಟ್ ಆಯಿತು. ಅಂದರೆ 7:30, 8 o'clock ಆಗಿತ್ತು. ಸೊ ರೂಮಿನ ಎಡಭಾಗದಲ್ಲಿ ಮಂತ್ರಾಲಯದ ಏನು ಅಂಗಳ ಏನಿದೆಯಲ್ಲ, ಆವರಣ, ಅದರ ಎಡಭಾಗದಲ್ಲಿ ರೂಮ್ಸ್ ಏನು ಅವೈಲೇಬಲ್ ಇರುತ್ತಲ್ಲ, ಅಲ್ಲೇ ಕೂಡ ನಮಗೂ ತುಂಬ ಹತ್ತಿರದಲ್ಲಿ ರೂಮ್ ಸಿಕ್ಕಿತ್ತು. ಸೊ ಆದರೂ ಕೂಡ 7:30, 8 ಅಂದರೆ ಮಾರ್ನಿಂಗ್ ಟೈಮ್ ಆಯಿತು. ಹೊರಟ್ವಿ. ತುಂಬ ಅಂದರೆ ತುಂಬಾ ರಶ್ ಇತ್ತು. ನಾವು ಹೋಗಿದ್ದ ಸಮಯ ದಸರಾ ಹಬ್ಬ, ದಸರಾ ರಜದ ಟೈಮಲ್ಲಿ. ಸೊ ಹೇಗೆ ಜನ ಬಂದಿದ್ದರು ಅಂದರೆ ಭಕ್ತ ಸಾಗರ ಅಂತಲೇ ಹೇಳ್ಬೋದು. ಅಷ್ಟು ರಾಯರಲ್ಲಿ ನಂಬಿಕೆನ ಇಟ್ಕೊಂಡಿದ್ದಾರೆ. ನಾವು ಇನ್ನೂ 7:30, 8 ಗಂಟೆಗಿದ್ದೀವಿ. 5 ಗಂಟೆ, 5:30 ಆಲ್ಮೋಸ್ಟ್ ಟೆಂಪಲ್ ಓಪನ್ ಆಗುತ್ತೆ. ದರ್ಶನ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ಬೇಗ ಇರೋರು, ನಮಗೆ ರೂಮ್ ಕೂಡ ಕನ್ಫರ್ಮ್ ಇರಲಿಲ್ಲ. ಹಾಗಾಗಿ ಎಲ್ಲದು ಲೇಟ್ ಆಯಿತು. ಇಟ್ಸ್ ಓಕೆ, ಮಕ್ಕಳೆಲ್ಲ ಇದ್ದಾರೆ, ಸುಮಾರು ಹೊತ್ತು ಅವರು ವೇಟ್ ಮಾಡಲ್ಲ ಅಂತ ಹೇಳಿ ನಾವು ಸ್ಪೆಷಲ್ ಟಿಕೆಟ್ನ ಕೌಂಟರಲ್ಲಿ ಖರೀದಿ ಮಾಡಬೇಕು ಅಂತ ಅಲ್ಲಿ ಕನ್ಫರ್ಮ್ ಮಾಡ್ಕೊಂಡ್ವಿ. ಸೊ ಇನ್ನೇನು ಅಲ್ಲಿ ಹೋಗಬೇಕು. ಅಲ್ಲೂ ಕೂಡ ತುಂಬಾ ಜನ ಇದ್ದಾರೆ. ಅವರು ಹೇಗೆ ಟಿಕೆಟ್ನ ಕೊಡ್ತಾ ಇದ್ದಾರೆ ಅಂದರೆ 1000 ರೂಪಿ 1 ಫ್ಯಾಮಿಲಿಗೆ ಅನ್ನೋ ಥರ ಟಿಕೆಟ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಅಲ್ಲಿ ಜಾಸ್ತಿ ಹೊತ್ತು ವೇಟ್ ಮಾಡಬೇಕಾಯಿತು. ತುಂಬ ದೊಡ್ಡ ಕ್ಯೂ ಇತ್ತು. ಇನ್ನು ಜನರಲ್ ದರ್ಶನ ಏನು ಹೋಗ್ತಾರಲ್ಲ, ಅಲ್ಲಂತೂ ಆ ಆವರಣದ ಅರ್ಧ ಭಾಗದಿಂದ, ಸ್ವಲ್ಪ ಒಂದು ಅರ್ಧ ಭಾಗದಿಂದನೇ ಜನ ಕ್ಯೂವಲ್ಲಿ ನಿಂತಿದ್ರು. ಸೊ ಇಲ್ಲಿ ಹೋಗೋದ್ರಿಂದ ನಾವು ಮಕ್ಕಳಿಗೆ ಅಷ್ಟು ತನಕ ಕಾಯೋದಿಲ್ಲ ಅಂತ ಹೇಳಿ ನಾವು ಆವರಣದಲ್ಲಿ ಹೂವು ಕೂಡ ಇತ್ತು. ಎಲ್ಲರೂ ಹೂವು ತಗೊಂಡು ನಾವು ಇನ್ನೇನು ಹೋದ್ವಿ. ನೋಡ್ತಾ ಇದ್ದೀರಾ ನೀವು ವಿಡಿಯೋದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದರೆ. ದೆನ್ ಸ್ಕ್ರೀನಲ್ಲಿ ಅಲ್ಲಿ ರಾಯರ ಏನು ಇದಿದೆ, ಅದನ್ನು ಪೂಜೆ ಮಾಡ್ತಾಯಿದ್ರು. ಅದೆಲ್ಲ ನಮಗೆ ಕಾಣ್ತಾ ಇತ್ತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ದರ್ಶನ ಮಾಡ್ತೀನಿ, ನಾನು ಮಂತ್ರಾಲಯಕ್ಕೆ ಬರ್ತೀನಿ ಅನ್ನೋ ಇದಿರಲಿಲ್ಲ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಹಬ್ಬಿ. ನಾನು ಯಾವತ್ತೂ ಮಂತ್ರಾಲಯಕ್ಕೆ ಹೋಗಬೇಕು ಅಂತಲೂ ನನಗೆ ಅಷ್ಟಾಗಿ ಅನಿಸಿರಲಿಲ್ಲ. ಇತ್ತೀಚೆಗೆ ಯಾಕೋ ತುಂಬಾ ಅನ್ನಿಸ್ತಾ ಇತ್ತು ಮಂತ್ರಾಲಯಕ್ಕೆ ಹೋಗೋಣ. ಇಲ್ಲ, ನಮ್ಮ ಮಾಗಡಿ ರಸ್ತೆಯಲ್ಲಿ ಒಂದು ದೇವಸ್ಥಾನ ಇದೆಯಲ್ಲ, ಮಂತ್ರಾಲಯ, ಅದಕ್ಕೂ ಹೋಗಬೇಕು, ರಾಯರ ಮಠಕ್ಕೆ ಹೋಗಬೇಕು ಅಂತ ಅನಿಸಿತ್ತು. ನನಗೆ ನೆನಪಿದ್ದ ಹಾಗೆ ನಮ್ಮ ಹೊನ್ನಾಳಿಲೂ ಕೂಡ ಮಂತ್ರಾಲಯ ಅಂದರೆ ಮಠ ಇದೆ, ರಾಯರ ಮಠ ಇದೆ. ಅದು ಕೂಡ 2ನೇ ಮಂತ್ರಾಲಯ ಅಂತ ಹೇಳಿ ಅದನ್ನು ಕರೀತಾರೆ. ಯಾಕೆ ಅಂದರೆ ಎಷ್ಟೋ ಸಿಮಿಲ್ಯಾರಿಟೀಸು ಅದು ಮ್ಯಾಚ್ ಆಗುತ್ತಂತೆ. ಹಾಗಾಗಿ ಒಂದಿನ ನಿಮಗೆ ಆ ವಿಡಿಯೋ ಕೂಡ ನಾನು ತೋರಿಸ್ತೀನಿ. ಸೊ ಅಲ್ಲಿ ದರ್ಶನ ತುಂಬ ಚೆನ್ನಾಗಾಯಿತು. ತುಂಬ ಹತ್ತಿರದಿಂದ ರಾಯರ ದರ್ಶನ ಮಾಡ್ಕೊಂಡ್ವಿ. ದೆನ್ ಅಲ್ಲಿ ಅಕ್ಷತೆಯನ್ನು ತಗೊಂಡು, ಮಂತ್ರಾಕ್ಷತೆಯನ್ನು ತಗೊಂಡು, ಕಲ್ಸಕ್ಕರೆ ಕೊಟ್ಟಿದ್ದರು. ಹಾಗೆ ಒಂದು ಸ್ವಲ್ಪ ಫೋಟೋಸ್ನ ತಗೊಂಡು ಹೊರಗಡೆ ನಮಗೆ ಜಾಸ್ತಿ ಹೊತ್ತು ಫೋಟೋ ತೊಗೊಳಕ್ಕಾಗಲಿಲ್ಲ. ಯಾಕಂದರೆ ನಾವು ಹೊರಟು ಹೋದಾಗ ಅಲ್ಲಿ ಆವರಣದಲ್ಲಿ ತುಂಬ ರಶ್ ಇತ್ತು. ಜೊತೆಗೆ ನಮ್ಮನೆಯವ್ರು ಏನು ಹೇಳಿದ್ರು, ಟಿಕೆಟ್ ತೊಗೊಳೋಕ್ಕೆ ತುಂಬ ಲೇಟ್ ಆಗುತ್ತೆ, ಮಕ್ಕಳಿಗೆ ಏನಾದ್ರು ತಿನ್ನಿಸ್ತೀರಾ ಅಂತ ಹೇಳಿ ನಾವಲ್ಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲೇ ಇಲ್ಲ. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಫಟಾಫಟ್ ಅಂತ ಮತ್ತೆ ರೂಮಿಗೆ ಬಂದು, ತುಂಬಾ ಬಿಸಿಲಿದೆ, ಪುಟಾಣಿ ಮಕ್ಕಳಿಗೆ ಕರ್ಕೊಂಡು ಹೋದರೆ ದಯವಿಟ್ಟು ತುಂಬ
ಹೈಜಿನಿಕ್ ಆಗಿರಿ, ತುಂಬಾ ಡಸ್ಟ್ ಇರುತ್ತೆ. ಯಾಕಂದರೆ ಆ ಕಡೆ ಏರಿಯಾನೇ ಹಾಗೆ, ತುಂಬಾ ಬಿಸಿಲು. ನಾರ್ತ್ ಕರ್ನಾಟಕ ಆಲ್ಮೋಸ್ಟ್ ಅದು ತೆಲಂಗಾಣ ಆಗಿಬಿಡುತ್ತೆ. ಹಾಗಾಗಿ ಆನ್ ದ ವೇ ನಾವು ಬಿಚ್ಚಾಲೆ ಅನ್ನೋ ಒಂದು ಸ್ಥಳ ಏನಿದೆ, ರಾಯರು ಇರುವಂತಹ ಸ್ಥಳ, ಅವರ ಮನೆ ಇರುವಂತಹ ಜಾಗ, ಹಾಗೆ ರಾಯರು ಉಪಯೋಗಿಸಿದಂತಹ ಕೆಲವೊಂದು ವಸ್ತುಗಳು, ಪಂಚಮುಖಿ ಆಂಜನೇಯನ ದೇವಸ್ಥಾನ, ಸೊ ಸುಮಾರು ಸ್ಥಳಗಳಿದೆ. ಒಂದೇ ದಿನದಲ್ಲಿ ಕವರ್ ಮಾಡ್ಬೋದು, ಆದರೆ ತುಂಬಾ ಫ್ರೀ ಇರಬೇಕು. ಬೇಗನೆ ದರ್ಶನ ಮುಗಿಸ್ಕೊಂಡ್ರೆ ನಾವು ಸ್ವಲ್ಪ ಬೇಗನೆ ಎಲ್ಲದನ್ನು ಕೂಡ ಕವರ್ ಮಾಡ್ಬೋದು. ಆದರೆ ನಮಗೆ ಕರ್ಕೊಂಡು ಹೋಗಿದ್ದಂತಹ ಒಬ್ಬರು ಆಟೋದವರು ನಮಗೆ ಆ್ಯಕ್ಚುಲಿ ಅದನ್ನು ಮಿಸ್ ಮಾಡಿದ್ರು. ರಾಯರು ತಂಗಿರೋದಂಥ ವಾಸವಾಗಿದ್ದಂತಹ ಮನೆನ ನಮಗೆ ತೋರಿಸ್ಲಿಲ್ಲ. ಇಟ್ಸ್ ಓಕೆ, ನಮಗೂ ತುಂಬ ಟಯರ್ಡ್ ಆಗೋಯ್ತು, ರಾತ್ರಿನೂ ನಿದ್ದೆ ಇರಲಿಲ್ಲ, ಮಕ್ಕಳು ಕೂಡ ಜೊತೆಗೆ. ಇನ್ ಟೈಮಲ್ಲಿ ಅವರಿಗೆ ಊಟ ಮಾಡ್ಸೋಕ್ಕೆ ಟೈಮ್ ಆಗ್ತಿರಲಿಲ್ಲ. ಹಾಗಾಗಿ ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನು ನೋಡ್ಕೊಳ್ಳೋಣ ಅಂತ ಹೇಳಿ ಮೊದಲಿಗೆ ನಾವು ಹೊರಟಿದ್ದು ಬಿಚ್ಚಾಲೆ, ಅಂದರೆ ಬಿಚ್ಚಾಲಮ್ಮನ ದೇವಸ್ಥಾನ ಏನಿದೆ ಅಲ್ಲಿ ಊಟದ ವ್ಯವಸ್ಥೆನೂ ಕೂಡ ಪ್ರತಿ ಗುರುವಾರ ಊಟದ ವ್ಯವಸ್ಥೆ ಇರುತ್ತಂತೆ. ಸೊ ಇದು ರಾಯರು ಬಳಸ್ತಿದ್ದಂತಹ ಒಳಕಲ್ಲು, ಆಮೇಲೆ ರಾಯರು ಅಲ್ಲಿ ಪೂಜೆ ಮಾಡ್ತಿದ್ದಂತಹ ಜಾಗ, ಅವರು ಓಡಾಡ್ತಿದ್ದಂತಹ ಜಾಗ ಅಂತ ಹೇಳ್ತಾರೆ. ಅವರು ಪೂಜಿಸ್ತಿದ್ದಂತಹ ಬಿಚ್ಚಾಲಮ್ಮನ ದೇವಸ್ಥಾನ ಕೂಡ ಇಲ್ಲೇ ಇದೆ. ಸೊ ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಎಷ್ಟು ಸೂಪರಾಗಿ ವಾತಾವರಣ ಇದೆ ಅಂತ ಹೇಳಿದ್ರೆ ತುಂಬಾ ಕೂಲಾಗಿದೆ, ತುಂಬ ನೆಮ್ಮದಿ ಕೊಡುತ್ತೆ. ನನಗೇನು ಎಷ್ಟು ಸಿಮಿಲಾರಿಟೀಸ್ ಅನ್ನಿಸ್ತಾ ಇತ್ತು ಅಂದರೆ, ಈವನ್ ನಮ್ಮ ಹೊನ್ನಾಳಿಲಿ ಏನಿದೆಯಲ್ಲ ಪ್ರೆಸೆಂಟು ರಾಯರ ಮಠ, ಅಲ್ಲೂ ಕೂಡ ಸೇಮ್ ವೆದರು. ನಾನು ಎಲ್ಲೋ ಎಷ್ಟು ಹತ್ತಿರದಲ್ಲಿದ್ದೀನಿ ಅಂತ ಅನ್ನಿಸ್ತಾ ಇತ್ತು ನನಗೆ. ಯಾಕಂದರೆ ನಾನು ಸುಮಾರು ಸಲ ಅಲ್ಲಿ ಅಂದರೆ ರಾಯರ ಮಠಕ್ಕೆ ಊರಿಗೆ ಹೋದಾಗ ಫ್ರೀ ಇದ್ದಾಗ ನಾನು ಹೋಗ್ತಾನೆ ಇರ್ತೀನಿ. ಅದು ಬಿಟ್ಟರೆ ನನಗೆ ಎಷ್ಟು ಸಿಮಿಲಾರಿಟೀಸ್ನ ಅಲ್ಲೇ ಹತ್ತಿರದಲ್ಲೇ ಎಲ್ಲೋ ಇದ್ದೀವೇನೋ ಅಂತ ಅನ್ನಿಸ್ತಾ ಇತ್ತು. ಸೊ ಅಲ್ಲಿ ಊಟದ ವ್ಯವಸ್ಥೆ, ನಾನು ಇಲ್ಲಿ ದೇವಸ್ಥಾನಕ್ಕೆ ಕ್ಯೂ ಹಚ್ಚಿದ್ದಾರೆ ಅಂತ ಅಂದ್ಕೊಂಡೆ, ಬಟ್ ಅದು ಊಟಕ್ಕೇ ಕ್ಯೂ. ಸೊ ಅಲ್ಲಿ ಊಟಕ್ಕೆ ತುಂಬ ರಶ್ ಇರುತ್ತೆ, ಅವ್ರನ್ನ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಕ್ಯೂನಲ್ಲಿ ಹೋಗಿ ಅವರು ತಟ್ಟೆ ಎಲ್ಲ ತಗೊಂಡು ಊಟ ಮಾಡಿಕೊಂಡು, ಆಮೇಲೆ ಅಲ್ಲಿ ಏನೇನು ಸ್ಥಳ ಇದೆ, ಏನೇನು ಜಾಗ ಇದೆ, ಅಲ್ಲಿ ರಾಯರು ಹೇಗಿರ್ತಾಯಿದ್ರು ಅದನ್ನೆಲ್ಲ ನೋಡಿಕೊಂಡು ಮುಂದೆ ಹೋಗುವಂಥದ್ದು. ಇಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿ ಇದೆ. ಸೊ ಇಲ್ಲಿ ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಸುಮಾರು ಹೊತ್ತು ಇಲ್ಲಿ ಅಂದರೆ ಸುತ್ತಲೂ ತುಂಬ ಬಿಸಿಲು, ಆಮೇಲೆ ಡಸ್ಟ್ ಇರೋದರಿಂದ ಇಲ್ಲಿ ಬಂದು ನಿಂತ್ಕೊಂಡು ಇಲ್ಲಿ ಬಂದು ಊಟ ಮಾಡಿ ಆರಾಮಾಗಿ ಹೊರಡೋ ಅಂಥದ್ದು ಏನಿದೆಯಲ್ಲ, ತುಂಬಾ ನೆಮ್ಮದಿ ಕೊಡುತ್ತೆ ಅಂತ ಹೇಳ್ಬೋದು. ನನಗಂತೂ ಎಷ್ಟು ಸಲ ಎಷ್ಟು ಹೊತ್ತು ಇಲ್ಲಿದ್ದರೂ ಕೂಡ ನನಗೆ ಏನು ಆಯಾಸ ಅನಿಸೋದು ಇಲ್ಲ. ಈ ಟ್ರಿಪ್ ಇದೆಯಲ್ಲ, ನನಗೆ ಸ್ಪೆಷಲಿ ಆಯಾಸ ಅನ್ನಿಸ್ಲೇ ಇಲ್ಲ. ಯಾಕಂದರೆ ನಾನು ತುಂಬ ಸುಸ್ತಾಗುವಂಥ ಹುಡುಗಿ. ನನಗೆ ಟ್ರಿಪ್ ಅಂತ ಹೇಳಿದ್ರೆ ಸುತ್ತಾಡಿಸ್ತಿರ್ಬಾರ್ದು, ನನಗೆ ಸ್ವಲ್ಪ ರೆಸ್ಟ್ ಬೇಕು ಅನ್ನೋ ಅಂಥದ್ದು. ಅದರಲ್ಲೇ ನನಗೆ ಈ ಮಂತ್ರಾಲಯದ ಟ್ರಿಪ್ ಮಾತ್ರ ನನಗೆ ಸುಸ್ತಾಗಲಿಲ್ಲ. ಆದರೆ ಪಾಪಕ್ಕೆ ಸ್ವಲ್ಪ ಜ್ವರ ಇರೋದ್ರಿಂದ ಸ್ವಲ್ಪ ಟೆನ್ಷನ್ ಇತ್ತು, ಎಲ್ಲಿ ನನಗೆ ಜರ್ನಿಲಿ ಸುಸ್ತಾಗ್ತಾನೋ ಅಂತ ಹೇಳಿ. ಇಲ್ಲಿ ನಾವು ಊಟ ಮಾಡುವಂಥ ತಟ್ಟೆಗಳೇನಿದೆ ಅಲ್ಲಿ ಇಡ್ತೀವಲ್ಲ, ಅದನ್ನು ವಾಶ್ ಮಾಡ್ತಾರೆ. ಸೊ ಅವ್ರು ವಾಶ್ ಮಾಡ್ಬೇಕಾದ್ರೆ ಹರಿಯೋ ನೀರಲ್ಲಿ ಅಲ್ಲೊಂದು ಸಣ್ಣದೊಂದು ಹಾವು ಕಾಣ್ತಾ ಇತ್ತು. ಸೊ ಅದನ್ನು ಅವರು ಸುಮ್ಮನೆ ತಟ್ಟೆ ತೊಗೊಂಡೆಲ್ಲ ಓಡಿಸ್ತಾಯಿದ್ರು. ಇಲ್ಲಿ ದೂರದಲ್ಲಿ ನಿಂತಿರೋವಂಥ ಜನ ಏನು ಹೇಳ್ತಾಯಿದ್ರು, ಓ ಮೊಸಳೆ ಇದೆ ಅಂತ ಹೇಳಿ. ಸೊ ಅದನ್ನು ನೋಡೋಕ್ಕೆ ಅಂತಲೇ ಒಂದಿಷ್ಟು ಜನ ನಿಂತ್ಕೊಂಡು ನೋಡ್ತಾಯಿದ್ರು. ಅಲ್ಲಿನ ಜಾಗ, ನೀರು ಹರಿತಾ ಇರೋ ಎಷ್ಟು ರಭಸದಲ್ಲಿ, ಯಾಕೆ ನದಿಲೆಲ್ಲ ಬಿಡ್ಬೋದಿತ್ತು ಅಂತೆಲ್ಲ. ಆದರೆ ಅಷ್ಟು ಫೋರ್ಸಲ್ಲಿ ಹರಿಯೋ ನದಿಲಿ ಯಾರನ್ನಾರು ಬಿಡಬೇಕು ಅಂದರೆ ಅವ್ರನ್ನ ಅವಾಯ್ಡ್ ಮಾಡಿ ಅವ್ರನ್ನ ದೂರ ನಿಲ್ಕೊಡಿ, ದೂರ ಇರಿ ಅಂತ ಹೇಳೋಕ್ಕೆ ಸೆಕ್ಯೂರಿಟಿನೇ ಒಂದು 20 ಜನ ಇಡಬೇಕೇನೋ ಅನಿಸುತ್ತೆ. ಬಟ್ ಬೆಸ್ಟ್ ಕೆಲಸ, ನದಿ ನೀರು ಹತ್ರ ಯಾರನ್ನೂ ಕೂಡ ಬಿಡೋದಿಲ್ಲ. ಅಲ್ಲಿ ಸೆಕ್ಯೂರಿಟಿ ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲ ಕಂಬಿ ಹಾಕ್ಕೊಂಡೆಲ್ಲ ತುಂಬ ಸೆಕ್ಯೂರ್ ಮಾಡಿದ್ದಾರೆ. ಸೊ ಇಲ್ಲಿ ರಾಯರು ಪೂಜೆ ಮಾಡ್ತಿದ್ದಂತಹದ ಏನು ಜಾಗ ಇದೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಪ್ರತಿದಿನ ಅಲ್ಲಿ ಯಾರೋ ವಾಸಿಸ್ತಾ ಇದ್ದಾರೆ, ಜೀವಿಸ್ತಾ ಇದ್ದಾರೆ, ಇನ್ನೂ ರಾಯರು ಇಲ್ಲಿ ಇರ್ಬೋದೇನೋ ಅನ್ನೋ ಅಷ್ಟು ಫೀಲ್ ಕೊಡುತ್ತೆ. ಯಾಕೆಂದರೆ ಅಲ್ಲಿ ಈ ಹಳ್ಳಿ ಮನೆಗಳ ಮುಂದೆ ಹೇಗೆ ಸಗಣಿ ಸಾರಿಸಿ ರಂಗೋಲಿ ಹಾಕಿ ಎಷ್ಟು ನೀಟಾಗಿ ಅವರು ಪೂಜೆಗಳನ್ನ ಮಾಡ್ತಾರಲ್ಲ, ಹಾಗೆ ಫೀಲ್ ಕೊಡ್ತಾಯಿತ್ತು ಈ ಜಾಗ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಪುಟ್ಟದಾಗಿ ಒಂದು ಹೋಮಕುಂಡ ಕೂಡ ಇದೆ. ಇಲ್ಲಿ ಶಿವನ ಪೂಜೆ ಕೂಡ ರಾಯರು ಮಾಡ್ತಾಯಿದ್ರು ಅಂತ ಹೇಳಿ ಅಲ್ಲಿ 2 ಶಿವಲಿಂಗಗಳು ಕೂಡ ಕಾಣುತ್ತೆ. ಸೊ ಒಂದು ಕಡೆ ಸಣ್ಣದಾಗಿದೆ, ಇನ್ನೊಂದು ಕಡೆ ಸ್ವಲ್ಪ ದೊಡ್ಡ ಲಿಂಗ ಇದೆ. ಸೊ ಅಲ್ಲಿ ಪೂಜೆ ಮಾಡಿಬಿಟ್ಟು ಅಲ್ಲಿ ಯಾರೋ ಒಬ್ಬರು ಏನೋ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು ಪೂಜಾರಿಗಳು. ಏನಂತ ಹೇಳಿದ್ರೆ, ಪ್ರತಿ ಗುರುವಾರ ಇಲ್ಲಿ ರಾಯರ
ಹೆಸರಲ್ಲಿ. ಆಮೇಲೆ ಬಿಚ್ಚಾಲಮ್ಮನ ದೇವಸ್ಥಾನದ ಆವರಣದಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಇಷ್ಟಿಷ್ಟು ಅಂತ ಹೇಳಿ ಅಂದರೆ ₹1,000 ₹2,000 ಯಾರು ಅನ್ನದಾಸೋಹಕ್ಕೆ ಅಮೌಂಟನ್ನ ಬರೆಸಿ ಹೋಗ್ತಾರಲ್ಲ ಅವರ ಹೆಸರಲ್ಲಿ ಅವರ ಕುಲ ಗೋತ್ರ ಅವ್ರನ್ನೆಲ್ಲ ಬರೆಸ್ಕೋತಾರೆ. ಫ್ಯಾಮಿಲಿಯ ಹೆಸರು, ಆಮೇಲೆ ಕುಟುಂಬಸ್ಥರು ಎಷ್ಟು ಜನ ಇರ್ತಾರಲ್ಲ ಅವರ ಹೆಸರು, ಕುಲ ಗೋತ್ರ ಎಲ್ಲ ಬರೆಸ್ಕೋತಾರೆ. ಸೊ ಅವರ ಹೆಸರಲ್ಲಿ ಒಂದು ಹೋಮ ನಡೆಯುತ್ತೆ, ಅಂದರೆ ವರ್ಷಕ್ಕೆ ಒಂದ್ಸಲಿ ನಡೆಯುವಂಥ ಹೋಮ. ಆ ಹೋಮದಲ್ಲಿ ಅವರ ಹೆಸರುಗಳನ್ನ ಹೇಳಿ ಪೂಜೆಗಳನ್ನ ಇಲ್ಲಿ ಹೋಮ ಕುಂಡದಲ್ಲಿ ಅವರ ಹೆಸರನ್ನ ತಗೊಂಡು ಪೂಜೆ ಮಾಡಿಸ್ತಾರೆ ಅಂತ ಹೇಳಿ. ಸೊ ಅವರ ಇಷ್ಟಾರ್ಥಗಳು ಏನೇನಿರುತ್ತಲ್ಲ ಅದೆಲ್ಲ ನೆರವೇರುತ್ತೆ, ಒಳ್ಳೆಯದಾಗತ್ತೆ ಅವರಿಗೆ ಅನ್ನೋ ಒಂದು ನಂಬಿಕೆ. ಸೊ ಅವರು ಇಷ್ಟ ಇರೋರು ಇಲ್ಲಿ ಹೆಸರು ಬರೆಸ್ಬಿಟ್ಟು ಇಷ್ಟು ಅಮೌಂಟ್ ಅಂತ ಹೇಳಿ ನಿಮ್ಮ ಕೈಲಿ ಸಾಧ್ಯ ಆಗುವಂಥಷ್ಟು ಅಮೌಂಟನ್ನ ಅನ್ನದಾಸೋಹಕ್ಕೆ ನಾವು ಉಪಯೋಗ ಮಾಡ್ಕೋತೀವಿ ಅಂತ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು. ಜೊತೆಗೆ ರಾಯರ ಪ್ರಸಾದ ಹಾಗೆ ರಾಯರು ಉಪಯೋಗಿಸ್ತಿದ್ದಂಥ ಉಡುಪು ಏನಿದೆಯಲ್ಲ ಅದನ್ನು ಕೂಡ ಅವರ ಅಡ್ರೆಸ್ಸಿಗೆ ಕೊಟ್ಟು ಕಳಿಸ್ತಾರೆ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಕೊಡ್ತಾಯಿದ್ರು. ಸೊ ಎಲ್ಲರೂ ಇಲ್ಲಿ ನಿಂತ್ಕೊಂಡು ಕೇಳ್ತಾಯಿದ್ರು. ಹೌದು, ತುಂಬ ಒಳ್ಳೆಯದು. ಯಾಕೆ ಅಂದರೆ ಅವರ ಹೆಸರಲ್ಲಿ ಪೂಜೆ ಕೂಡ ನಡೆಯುತ್ತೆ. ಹಾಗೆ ಇಲ್ಲಿ ಎಷ್ಟು ಭಕ್ತಾದಿಗಳು ಬರ್ತಾರೆ ಅಂತ ಹೇಳಿದ್ರೆ, ಮಂತ್ರಾಲಯಕ್ಕೆ ಬಂದು ಪ್ರತಿಯೊಬ್ಬ ಭಕ್ತಾದಿಗಳು ಬಿಚ್ಚಾಲಮ್ಮನ ದೇವಸ್ಥಾನ ಆಗಲಿ ಹಾಗೆ ಪಂಚಮುಖಿ ಆಂಜನೇಯ ಟೆಂಪಲ್ ಏನಿದೆ ಅಲ್ಲೂ ಕೂಡ ವಿಸಿಟ್ ಮಾಡೇ ಮಾಡ್ತಾರೆ. ಸೊ ನಾವು ಹೋದಾಗ ನಾವು ಯಾರೋ ಹೆಸರು ಬರೆಸಿ ಅಮೌಂಟ್ ಕೊಟ್ಟಿರೋಂತಹ ದುಡ್ಡಲ್ಲಿ ನಾವು ಅನ್ನದಾಸೋಹನ ಒಂದು ಹೊತ್ತು ಊಟನ ಅಲ್ಲಿ ಮಾಡಿ ಬರ್ತೀವಿ. ಸೊ ನಾವು ಕೊಟ್ಟು ಬಂದರೆ ಇನ್ನೊಬ್ಬರು ಕೂಡ ಬಂದಾಗ ಅವರಿಗೆ ಅನ್ನ ಸಂತರ್ಪಣೆ ಭಾಗ್ಯ ಸಿಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ನಾಗರಕಲ್ಲು, ಕಾಯಿ ಒಡೆಯೋ ಸ್ಥಳ ಅಂತ ಹೇಳಿ. ಸೊ ತುಂಬಾ ಇನ್ಫಾರ್ಮೇಷನ್ನ ಇಲ್ಲಿ ಕಲೆಕ್ಟ್ ಮಾಡಿಕೊಂಡೆ ನಾನು. ಮಂತ್ರಾಲಯ ಅಂದರೆ ಬರೀ ರಾಯರ ಮಠ ಅಂತಲೇ ಅಂದ್ಕೊಂಡಿದ್ದೆ ನಾನು ಅಷ್ಟೇ. ಅದು ಬಿಟ್ಟು ಇನ್ನೂ ಹೊರಗಡೆ ಇಷ್ಟೊಂದು ಜಾಗಗಳಿದೆ, ಇಷ್ಟು ಚೆನ್ನಾಗಿದೆ ಅಂತ ಹೇಳಿ ನನಗೆ ಈ ಮುಂಚೆ ಗೊತ್ತಿರಲಿಲ್ಲ. ಯಾಕಂದರೆ ಯಾವತ್ತೂ ಕೂಡ ನಾವು ಮಂತ್ರಾಲಯ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದವರಲ್ಲ. ರಾಯರಿಗೂ ನನಗೂ ಇರೋವಂತಹ ನಂಟು ತುಂಬ ಕಡಿಮೆ. ಅದಾದಮೇಲೆ ನನಗೆ ತುಂಬ ನೆನಪು ಬರೋದು ಏನಂತ ಹೇಳಿದ್ರೆ, ನಾನು 10th ಸ್ಟ್ಯಾಂಡರ್ಡಲ್ಲಿದ್ದಾಗ ಈ ಪ್ರತಿಭಾ ಕಾರಂಜಿಲಿ ಹಾಡಿನ ಸ್ಪರ್ಧೆ ಇರುತ್ತಲ್ಲ, ಆವಾಗ ಒಂದು ಸಣ್ಣ ಸ್ಕೂಲಲ್ಲಿ ನಡೆಯುವಂಥ ಒಂದು ಪುಟ್ಟ ಆಡಿಷನ್ನು ಅಂತ ಹೇಳಿದರೆ ಟೀಚರ್ಸ್ ಎಲ್ಲ ಕೂತಿರ್ತಾರೆ. ಅವ್ರ ಮುಂದೆ ನಾನು ನಮ್ಮ ಹಳೇ ಇದರಲ್ಲಿ ನಾವು ಸಣ್ಣವರಿದ್ದಾಗ ನಾನು ಆ ಟೈಮಲ್ಲಿ ಐ ಥಿಂಕ್ 9th ಸ್ಟ್ಯಾಂಡರ್ಡ್ ಇದ್ದೆ. ಆ ಟೈಮಲ್ಲಿ ನನಗೆ ಒಂದು ನಮ್ಮ ಜೂನಿಯರ್ ಏನೋ ಒಂದು ಬುಕ್ ಕೊಟ್ಟರು. ಅದರಲ್ಲಿ ನಾನು ರಾಯರ ಹಾಡನ್ನು ಹಾಡಿದ್ದೆ. ಅದರಿಂದ ನನಗೆ ಸೆಲೆಕ್ಷನ್ ಆಗಿತ್ತು. ಈವನ್ ನಾನು ಪ್ರತಿಭಾ ಕಾರಂಜಿ ಇದರಲ್ಲಿ ನಾನು ರಾಜ್ಯ ಮಟ್ಟದ ತನಕನೂ ಹೋಗಿ ವಿನ್ ಆಗಿದ್ದೆ. ಸೊ ಅದು ನನಗೆ ಅದರಿಂದ ನನಗೂ ರಾಯರಿಗೂ ಒಂದು ನಂಟಿದೆ ಅಂತ ಹೇಳಿ ಖುಷಿಯಾಗತ್ತೆ. ಜೊತೆಗೆ ಇಲ್ಲಿ ಬಿಚ್ಚಾಲಮ್ಮನ ದೇವಸ್ಥಾನದ ಮುಂದೆ ಏನು ಅಲ್ಲಿ ಹೋಮಕುಂಡ ಕಾಣ್ತಿದೆಯಲ್ಲ ಅಲ್ಲೇ ಹೋಮ ನಡೆಯುವಂಥದ್ದು. ಸೊ ಯಾರ ಹೆಸರು ಬರೆಸಿ ಅವರು ಅಮೌಂಟನ್ನು ಸಂತರ್ಪಣೆಗೆ ಏನು ಕೊಟ್ಟು ಬರ್ತಾರಲ್ಲ ಅವರ ಹೆಸರು ಇದು ಮಾಡಿ ಹೋಮ ನಡೆಯೋದು ಅಲ್ಲೇ ಅದೇ ಜಾಗದಲ್ಲಿ. ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ನಾವು ಬಂದಿದ್ದೆ ಪಂಚಮುಖಿ ಆಂಜನೇಯ ಟೆಂಪಲ್. ಇದು ಕೂಡ ತುಂಬ ಚೆನ್ನಾಗಿದೆ. ಆಂಜನೇಯ ಸ್ವಾಮಿಯ ಪಾದರಕ್ಷೆಗಳನ್ನು ಕೂಡ ಇಟ್ಟಿದ್ದಾರೆ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಆನ್ ದ ವೇ ಬರ್ತಾ ಆಟೋದಲ್ಲೇ ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಇನ್ನು ರಾತ್ರಿ 7:30-8 ಗಂಟೆ ಅಷ್ಟೊತ್ತಿಗೆ ನಾವು ನಮಗೆ 7:15ಗೆ ಆಲ್ಮೋಸ್ಟ್ ಟ್ರೈನ್ ಇತ್ತು, 7:15ಗೆ. ಸೊ ರೂಮ್ ಚೆಕ್ಔಟ್ ಮಾಡಿಕೊಂಡು ನಾವು ರೈಲ್ವೆ ಸ್ಟೇಷನಿಗೆ ಬಂದಾಗ ಈ ಥರ ಮೊದಲನೇ ಬಾರಿಗೆ ಮಂತ್ರಾಲಯ ಹೋಗಿ ನಾನು ಖುಷಿಯಾಗಿ ರಾಯರ ದರ್ಶನ ಮಾಡಿಕೊಂಡು ಎಲ್ಲರೂ ಹೆಲ್ತಿಯಾಗಿ ಎಷ್ಟು ಸೇಫಾಗಿ ಹೋಗಿದ್ವೋ ಅಷ್ಟು ಸೇಫಾಗಿ ಮನೆ ರೀಚ್ ಆದ್ವಿ. ಈ ಪ್ರಯಾಣ ಅಂತೂ ನನ್ನ ಜೀವನದಲ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ನೆನಪಿಗೆ ಉಳಿಯುವಂತಹ ಪ್ರಯಾಣ ಆಗಿರುತ್ತೆ. ರಾಯರ ಆಶೀರ್ವಾದ ನನ್ನ ಮೇಲೆ ನಿಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಎಲ್ಲರೂ ಕ್ಷೇಮವಾಗಿರಿ, ಎಲ್ಲರೂ ಖುಷಿಯಾಗಿರಿ. ರಾಯರು ಎಲ್ಲರ ಜೀವನದಲ್ಲೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಎಲ್ಲದನ್ನೂ ಕರುಣಿಸಲಿ. ರಾಯರನ್ನ ನಂಬಿರೋರಿಗೆ ಯಾವತ್ತೂ ರಾಯರು ಕೈ ಬಿಟ್ಟಿಲ್ಲ ಅಂತ ಹೇಳ್ತಾ ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್ ಬಾಯ್.